ಇನ್ನು ಬಳ್ಳಾರಿಯಲ್ಲಿ ಸಿಗ್ತಾ ಇಲ್ಲ ಆಟೋ ಎಲ್ಪಿಜಿ ಸಿಎನ್ಜಿ ಗ್ಯಾಸ್ ದರ ಏರಿಕೆ ಆಗ್ತಾ ಇದೆ ಒಂದ್ ಕಡೆನಲ್ಲಿ ಇನ್ನೊಂದು ಕಡೆನಲ್ಲಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಕೂಡ ಹಾಕ್ತಾ ಇದ್ದಾರೆ ಬಂಕ್ ಮಾಲೀಕರು ಗ್ಯಾಸ್ ಸಿಗದೆ ಪರದಾಟವನ್ನ ನಡೆಸ್ತಾ ಇದ್ದಾರೆ ಇನ್ನೊಂದು ಕಡೆನಲ್ಲಿ ಗ್ಯಾಸ್ ಬಂಕ್ಗಳನ್ನೇ ಕ್ಲೋಸ್ ಮಾಡಲಾಗ್ತಾ ಇದೆ ಬಳ್ಳಾರಿಯಲ್ಲಿ ಸಿಗ್ತಿಲ್ಲ ಆಟೋ ಎಲ್ಪಿಜಿ ಸಿಎನ್ಜಿ ಗ್ಯಾಸ್ ದರ ಏರಿಕೆ ಆಗ್ತಾ ಇದೆ ಸ್ಟಾಕ್ ಸಿಗದೆ ಗ್ಯಾಸ್ ಬಂಕ್ಗಳನ್ನೇ ಕ್ಲೋಸ್ ಮಾಡಲಾಗ್ತಾ ಇದೆ ಬ್ಯಾರಿಕೇಡ್ ಹಾಕಿ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕ್ತಾ ಇದ್ದಾರೆ ಮಾಲೀಕರು 5 ದಿನಗಳಿಂದ ಬಂದ್ ಆಗಿವೆ ಕೆಲ ಗ್ಯಾಸ್ ಬಂಕ್ಗಳು ಇನ್ನೂ ಕೂಡ ಗ್ಯಾಸ್ ಸಿಗದೆ ಬಳ್ಳಾರಿಯಲ್ಲಿ ಆಟೋ ಚಾಲಕರು ಪರದಾಟವನ್ನ ನಡೆಸ್ತಾ ಇದ್ದಾರೆ ಗ್ಯಾಸ್ ಇಲ್ಲದೆ ಆಟೋವನ್ನ ತಳ್ಳಿಕೊಂಡು ಹೋಗ್ತಾ ಇದ್ದಾರೆ ಆಟೋ ಚಾಲಕರು ಏನ್ ಮಾಡಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ ಒಂದ್ ಕಡೆನಲ್ಲಿ ಬಂಕ್ಗಳನ್ನ ಕ್ಲೋಸ್ ಮಾಡಲಾಗಿದೆ ಸುಮಾರು 5 ದಿನಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ ಅಲ್ಲಿ ಇರುವಂತದ್ದು ಹಾಗಾಗಿ ಗ್ಯಾಸ್ಗಳು ಸಿಗ್ತಾ ಇಲ್ಲ ಗ್ಯಾಸ್ ಸಿಗದಲೇ ಇರೋದ್ರಿಂದ ನೋ ಸ್ಟಾಕ್ ಬೋರ್ಡ್ ಅನ್ನ ಹಾಕಿದ್ದಾರೆ ಬಂಕ್ಗಳನ್ನ ಕ್ಲೋಸ್ ಮಾಡಿದ್ದಾರೆ ಆಟೋ ಚಾಲಕರಿಗೆ ಏನ್ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಬಂದಾರಿಗೆ ಸುಂಕ ಇಲ್ದಲೇ ಇರೋ ರೀತಿಯಲ್ಲಿ ಆಟೋವನ್ನ ತೆಳ್ಕೊಂಡು ಹೋಗ್ತಾ ಇದ್ದಾರೆ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ನಾಗರಾಜ್ ಒಂದು ಪ್ರತ್ಯಕ್ಷ ವರದಿಯನ್ನ ಮಾಡಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮವಾಗಿ ಈಗಾಗಲೇ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗಿರ್ತಕ್ಕಂಥದ್ದು ಮತ್ತು ಈಗ ಒಂದು ಡೀಸೆಲ್ ಮತ್ತು ಪೆಟ್ರೋಲ್ ಬೆಲೆ ಏರಿಕೆಯಿಂದ ಈಗ ವಾಹನ ಸವಾರರು ಆಟೋ ಚಾಲಕರು ಇವರೆಲ್ಲ ಹೈರಾಣ ಆಗಿರ್ತಕ್ಕಂಥದ್ದು ಇವಾಗ ಅದರ ಬೆನ್ನಲ್ಲೇ ಇವತ್ತು ಏನಂದರೆ LPG ಆಟೋ ಗ್ಯಾಸು ಕೂಡ ಇವತ್ತು ಆಗಿರ್ತಕ್ಕಂಥದ್ದು ಈಗ ಒಂದು ಕಳೆದ 5 ದಿನಗಳಿಂದನೂ ಕೂಡ ಈಗ ಏನು ಅಂದರೆ LPGನಲ್ಲಿ ಒಂದು ರೇಟನ್ನು ಹೆಚ್ಚು ಮಾಡಿದ್ದಾರೆ ಈಗ ಅದರ ಪರಿಣಾಮವಾಗಿ ಇವಾಗ ನಾವು ಬಳ್ಳಾರಿಯ ಒಂದು 7 ಮಕ್ಕಳ ತಾಯಮ್ಮ ದೇವಸ್ಥಾನದ ಎದುರುಗಡೆ ಇರತಕ್ಕಂಥ LPG ಆಟೋ ಗ್ಯಾಸ್ ಬಳಿ ನಾವಿದ್ದೀವಿ ಇವಾಗ ನೀವು ಈ ವಿಜುವಲಲ್ಲಿ ಕಾಣ್ತಾ ಇರ್ಬೋದು ಕಳೆದ 5 ದಿನಗಳಿಂದ ಕೂಡ ಈ ಒಂದು LPG ಗ್ಯಾಸ್ ಬಂಕನ್ನು ಈಗ ನೋ ಸ್ಟಾಕ್ ಅಂತ ಹೇಳ್ಬಿಟ್ಟು ಈಗ ಬಂದ್ ಮಾಡಿರ್ತಕ್ಕಂಥದ್ದು ಈ ಹಿಂದೆ ಏನಂತಂದರೆ ಒಂದು 85 ರೂಪಾಯಿವರೆಗೂ ಕೂಡ ಈ ಒಂದು ಆಟೋ ಗ್ಯಾಸನ್ನು LPG ಗ್ಯಾಸನ್ನು ಮಾರ್ತಾ ಇದ್ರು ಇದೀಗ ಏನಂದರೆ ಹೊಸ ದರದ ಅನ್ವಯ 99 ರೂಪಾಯಿಗೆ ಒಂದು ಲೀಟರನ್ನು ಮಾರಬೇಕು ಅಂತಕ್ಕಂಥ ಒಂದು ಬೇಡಿಕೆ ಇಟ್ಟಂಥ ಹಿನ್ನೆಲೆಯಲ್ಲಿ ಇದೀಗ ಕಳೆದ 5 ದಿನಗಳಿಂದ ಈ ಒಂದು LPG ಗ್ಯಾಸ್ ಬಂಕನ್ನು ಈಗ ಬಂದ್ ಮಾಡಿರ್ತಕ್ಕಂಥದ್ದು ನೋ ಸ್ಟಾಕ್ ಅಂತೇಳಿ ಈಗ ಬೋರ್ಡ್ ಹಾಕಿರ್ತಕ್ಕಂಥದ್ದು ಇದರ ಒಂದು ಪರಿಣಾಮವಾಗಿ ಇವತ್ತು ಏನು ಈ ಹಿಂದೆ ಆಗಲೇ ಒಂದು 3-4 ದಿನದ ಹಿಂದಿನಿಂದನೂ ಕೂಡ ಈ ಆಟೋ ಚಾಲಕರಿಗೆ ಅವರು ಉತ್ತರಿಸಲಾಗದೆ ಈಗ ಬೆಲೆ ಏರಿರ್ತಕ್ಕಂಥದ್ದನ್ನು ಸಮಜಾಯಿಸಿ ಕೊಡಲಾರದೆ ಒದ್ದಾಡ್ತಾ ಇದ್ದರು ಇದೀಗ ಈಗ 99 ರೂಪಾಯಿಗೆ ನೀವೇನು ಮಾರಾಟ ಮಾಡಬೇಕಂತ ಹೇಳ್ಬಿಟ್ಟು ಈಗ ಹೊಸ ಒಂದು ಬೆಲೆಯನ್ನು ಈಗ ನಿಗದಿ ಮಾಡಿದ್ದಾರೆ ಇದಕ್ಕೆ ಬೇಸತ್ತಿರ್ತಕ್ಕಂಥ ಬಂಕ್ ಮಾಲೀಕರು ಈಗ ಕಳೆದ 5 ದಿನಗಳಿಂದ ಕೂಡ ಈ ಒಂದು ಬಂಕನ್ನು ಬಂದ್ ಮಾಡಿ ಈಗ ನೋ ಸ್ಟಾಕ್ ಬೋರ್ಡನ್ನು ಹಾಕಿ ಈಗ ನೆಮ್ಮದಿಯಾಗಿ ಅವರು ಸುಮ್ಮನೆ ಕೈ ಚೆಲ್ಲಿ ಕುಳಿತಿರ್ತಕ್ಕಂಥದ್ದು ಈ ಒಂದು ಪರಿಣಾಮ ಯುದ್ಧದ ಪರಿಣಾಮ ಹೀಗೆ ಮುಂದುವರೆದ್ರೆ ಇದು ಯಾವ ಮಟ್ಟಕ್ಕೆ ಹೋಗ್ತದೆ ಅಂತಕ್ಕಂಥದ್ದು ಕೂಡ ಅವರು ಕೂಡ ಕಂಗಾಲಾಗಿದ್ದಾರೆ ಈಗ ನಮ್ಮೊಟ್ಟಿಗೆ ಈಗ ಮಾತಾಡಲಿಕ್ಕೆ ಈ ಒಂದು ಬಂಕ್ನ ಮ್ಯಾನೇಜರ್ ನಮ್ಮೊಟ್ಟಿಗಿದ್ದಾರೆ ಸರ್ ಈಗ ಏನು ಒಂದು ಕಳೆದ ಎಷ್ಟು ದಿನಗಳಿಂದ ನೀವು ಈಗ ನಿಮಗೆ ಇದು ಒಂದು ಇಂಧನದ ಕೊರತೆ ಇರತಕ್ಕಂಥದ್ದು ಯಾಕೆ ಇದು ನೋ ಸ್ಟಾಕ್ ಬೋರ್ಡ್ ಹಾಕಿದ್ದೀರಿ ಈಗ ಅಲ್ಲ ಅಲ್ಲಿಂದ ಕಂಪ್ನಿಯಿಂದ ಯಾವುದು ಸ್ಟಾಕು ಒಂದು ಬರ್ತಾ ಇಲ್ಲ ಅವ್ರನ್ನ ಕೇಳಿದ್ರೆ ಬೇರೆ ಕಡೆಯಿಂದ ಪರ್ಚೇಸ್ ಮಾಡಬೇಕು ಅಂತ ಇದ್ದಾರೆ ಈಗ ನಮಗೂ ಬಂದಿಲ್ಲ ಈಗ ತಮ್ಮ 99 ರೂಪೀಸ್ 95 ಪೈಸಾ ಅಂತೇಳಿ ಮಾರಬೇಕು ಅಂತ ಹೇಳ್ತಾ ಇದ್ದಾರೆ ಆಟೋದವರು ಭಾಳ ಇದು ಇರೋದು ಬೇರೆ ಕಡೆ ಅವಾಗೆ ಒಂದು ಸಾರಿ ಆ ಇನ್ಸಿಡೆಂಟ್ ಆಗಿದೆ ಜಾಸ್ತಿ ರೇಟ್ ಮಾರಿದ ಮೇಲೆ ಬಂದು ಬಂದ್ ಮಾಡಿಸಿದ್ದಾರೆ ಬೇರೆ ಕಡೆ ಎಲ್ಲ ಒಂದು ರೇಟ್ ಇದೆ ಇದು ಒಂದು ರೇಟ್ ಇದೆ ಅಂತ ಹೇಳಿ ಭಾಳ ಇದು ಮಾಡಿದ್ದಾರೆ ಏನು ಬ್ರದರ್ ಈಗ ಹಿಂದೆ ಎಷ್ಟು ಆಟೋಗಳು ಇಲ್ಲಿ ಬರ್ತಾ ಇದ್ವು ಹಾಕ್ಸ್ತಾ ಇದ್ವು ಈಗ ಏನು ಪರಿಸ್ಥಿತಿ ಇದೆ ಸರ್ ಈಗಂತೂ ಮೊದಲು ಲಾಕ್ಡೌನ್ಗಿಂತ ಮುಂಚೆ ಅಂತೂ ಚೆನ್ನಾಗಿತ್ತು ಈಗ ಇತ್ತೀಚೆಗೆ ರೀಸೆಂಟಾಗಿ ಒಳ್ಳೆ ಕ್ಲಿಕ್ ಆಗ್ತಿತ್ತು ಡೈಲಿ 600-700 ಆಟೋ ಹತ್ರ ಬರ್ತಿದ್ವು ಈಗ ಇಲ್ಲಿ ವಾರ್ ಸ್ಟಾರ್ಟ್ ಆದಾಗಲಿಂದ ಸ್ವಲ್ಪ ಡಲ್ ಆಗಿದೆ ಕಾಂಪಿಟೇಷನ್ ಜಾಸ್ತಿ ಆಗಿಬಿಟ್ಟಿದೆ ಅದರಲ್ಲಿ ಈ ವಾರ್ ಸ್ಟಾರ್ಟ್ ಆಗಿದೆ ಅದಕ್ಕೆ ನಮ್ಗೆ ಏನು ಸಂಬಂಧ ಇಲ್ಲ ಅಂದ್ರೆ ಕೂಡ ಈಗ ಫುಲ್ ಎಡವಟ್ಟಾಗ್ಬಿಟ್ಟಿದೆ ಇದು ಯಾಕಂತಂದರೆ ಈ ಹಿಂದೆ ಒಂದು 65 ರೂಪಾಯಿ ಇತ್ತು ತದನಂತರ ಒಂದು ಬೆಲೆ ಏರಿಕೆಯಿಂದ 85 ರೂಪಾಯಿವರೆಗೂ ಮಾಡಿದ್ವಿ ಹಾಗೂ ಕೂಡ ಈ ಆಟೋ ಚಾಲಕರು ನಮ್ಮ ಜೊತೆ ಬಂದು ಒಂದು ಫ್ರಸ್ಟ್ರೇಷನಿಂದ ಬೆಲೆ ಹೆಚ್ಚಾಯಿತು ಅಂತ ಜಗಳ ಆಡ್ತಿದ್ರು ಇದೀಗ 99ರಿಂದ 100 ರೂಪಾಯಿಗೆ ಈಗ ಮಾರಾಟ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಆ ರೀತಿ ಏನಾದರೂ ಮಾರಾಟ ಮಾಡಲಿಕ್ಕೆ ಹೋದರೆ ಈ ಬಂಕ್ ಮುಂದೆ ನಿತ್ಯ ಜಗಳಗಳಾಗ್ತವೆ ನಾವು ಅವರಿಗೆ ಸಮಜಾಯಿಸಿ ಕೊಡೋಕ್ಕಾಗೋದಿಲ್ಲ ಅನ್ನೋಂಥ ಕಾರಣದಿಂದ ಇದರ ಗೊಡವೆನೇ ಬೇಡ ಅಂತ ಹೇಳ್ಬಿಟ್ಟು ಇದೀಗ ಅವರು ಒಂದು ನೋ ಸ್ಟಾಕ್ ಬೋರ್ಡನ್ನು ಹಾಕ್ಬಿಟ್ಟು ಈಗ ನೆಮ್ಮದಿಯಾಗಿ ಬಂಕನ್ನು ಬಂದ್ ಮಾಡಿರ್ತಕ್ಕಂಥದ್ದು ಕ್ಯಾಮ್ರಾ ಪರ್ಸನ್ ಮುರಳಿಕಾಂತ್ ಜೊತೆ ನಾಗರಾಜ್ ರಾಜ್ ನ್ಯೂಸ್ ಬಳ್ಳಾರಿ.